ಡಿ ಬಾಸ್ ದರ್ಶನ ಮಾತಾಡಬೇಕು ಅನ್ನಿಸ್ತು. ಕಾರಣ ಬೇರೆ ಕೊಟ್ಟರೆ ಕರುಳು ಕಿವಿಸ್ದಂಗೆ ಆಗುತ್ತೆ. ಹೇಗಿದ್ದ ಮನುಷ್ಯ ಹೇಗಾದ. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ನೋಡಿ 2 ವರ್ಷ ಆಯಿತು ದರ್ಶನ್ ಅವರು ಜೈಲಿಗೆ ಹೋಗಿ. ಯಾವುದು ಗೊತ್ತಿದ್ದು ಗೊತ್ತಿಲ್ಲದೇನೋ ಇನ್ನೂ ಆರೋಪಿಸ್ತಾಯಿದ್ದಾರೆ. ಅವರೇ ಮಾಡಿದ್ದು ಪ್ರೂವ್ ಆಗಿಲ್ಲ. ಮೊನ್ನೆ ಕೋರ್ಟಿಗೆ ಬಂದಾಗ ಮೀಡಿಯಾದಲ್ಲಿ ನೋಡಿದೆ, ಅವ್ರ ಪರಿಸ್ಥಿತಿ ನೋಡಿ ನಿಜಕ್ಕೂ ದುಃಖ ಅನ್ನಿಸ್ತು. ಭಾಳ ನೋವಾಯಿತು. ಯಾಕಂದ್ರೆ ಅಂಥ ಒಬ್ಬ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ನಟ ಇವತ್ತು ಜೈಲಿಗೆ ಬಂದಾಗ ಅವರ ಪರಿಸ್ಥಿತಿ, ಅವರ ಮುಖ ಭಾವನೆ ನೋಡಿದಾಗ ಮನುಷ್ಯನ ಜೀವನ ಇಷ್ಟೇನಾ. ಇವತ್ತು ನಾನೊಂದು ವಿಡಿಯೋ ನೋಡಿದೆ. ಏನಪ್ಪಾ ಅಂತಂದ್ರೆ ನಟ ಮತ್ತೆ ಪ್ರೊಡ್ಯೂಸರ್ ಎರಡೂ ಇಂಡಸ್ಟ್ರಿಯಲ್ಲಿ ಅವ್ರದೇ ಆದಂಥ ಕೊಡುಗೆ ಕೊಟ್ಟಂತಹ ಗಣೇಶ್ ರಾವ್ ಅವರು ಒಂದು ವಿಡಿಯೋನ ಬಿಟ್ಟಿದ್ರು. ಸೊ ಆ ವಿಡಿಯೋದಲ್ಲಿ ತುಂಬಾ ಭಾವುಕರಾಗಿ ಮಾತಾಡಿದ್ರು. ಅವ್ರ ಜೊತೆ ಅಭಿನಯಿಸಿದಂಥ ಕೆಲವು ಸನ್ನಿವೇಶಗಳನ್ನು ನೆನೆಸ್ಕೊಂತ ಭಾವುಕರಾಗಿ ಮಾತಾಡಿದ್ರು. ಸೊ ಅವ್ರು ನಿಮಗೂ ಚಿರಪರಿಚಿತ. ಸೊ ಬೇರೆ ಯಾರು ಅಲ್ಲ, ಗಣೇಶ್ ರಾವ್ ಕೇಸರ್ಕರ್ ಅವರು. ಸರ್ ನಮಸ್ತೆ. ಸರ್ ಆ್ಯಕ್ಚುಲಿ ಈಗ ನಾನು ಯಾಕೆ ನಿಮ್ಮ ಹತ್ರ ಬಂದೆ ಅಂದರೆ, ಯಾಕೆಂದರೆ ಕನ್ನಡದಲ್ಲಿ ಏನು ಸೂಪರ್ ಸ್ಟಾರ್ಗಳಿದ್ದಾರೋ ಅದೇ ಥರ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ದರ್ಶನ್ ಅವರು. ಸೊ ಅವ್ರ ವಿಚಾರ ಮಾತಾಡ್ತಾ ಇದ್ದರೆ, ಯಾರು ಇಂಡಸ್ಟ್ರಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಭಿಮಾನಿಗಳು ಕೂಗಾಡ್ತಾರೆ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಂತ, ಕೆಲವೊಂದಿಷ್ಟು ಜನ ಅದನ್ನು ಮರೆ ಮಾಡ್ತಾರೆ ಅಥವಾ ಕೂಗಾಡಬೇಡ್ರಿ ಅಂತ ಇದು ಮಾಡ್ತಾರೆ. ಈ ಥರದ್ದೆಲ್ಲ ಹೇಳೋದು ಕೇಳಿದ್ದೀನಿ. ಬಟ್ ಯಾವುದೇ ಒಬ್ಬ ನಟ ಆಗಲಿ, ಯಾವುದೇ ಒಬ್ಬ ನಿರ್ದೇಶಕ ಆಗಲಿ, ಯಾವುದೇ ಒಬ್ಬ ಪ್ರೊಡ್ಯೂಸರ್ ಆಗಲಿ ಅವ್ರ ಬಗ್ಗೆ ಭಾವುಕರಾಗಿ ನೊಂದ್ಕೊಂಡು ಮಾತಾಡಿದ್ದು ನಾನು ಎಲ್ಲೂ ನೋಡಿಲ್ಲ. ಸೊ ನೀವು ಆ ವಿಡಿಯೋದಲ್ಲಿ ಗಮನಿಸಿದಾಗ ತುಂಬ ನೊಂದ್ಕೊಂಡು ಮಾತಾಡಿದ್ರಿ. ಯಾಕೆ ಆ ರೀತಿ ತುಂಬ ದಿನಗಳ ನಂತರ ಯಾಕೆ ಆ ರೀತಿ ಮಾತಾಡಿದ್ರಿ ಸರ್? ಅಂದರೆ ಯಾಕೆ ಆ ರೀತಿ ಮಾತಾಡಬೇಕು ಅಂತ ಅನ್ನಿಸ್ತು ಸರ್? ಅದು ನಾನು ಆ ವಿಡಿಯೋ ಹಾಕಿದ್ದು ನನ್ನ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕಷ್ಟೇ. ಅದು ನಿಮ್ಮವ್ರಿಗೆ ತಲುಪುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಅದನ್ನು ನೋಡ್ಕೊಂಡು ನೀವು ಬಂದಿದ್ದೀರಾ ಅಂದರೆ ನಾನು ಅದಕ್ಕೆ ಪ್ರಚಾರಕ್ಕೋಸ್ಕರ ಮಾಡಿದ್ದಲ್ಲ. ಅದು ಇಲ್ಲ, ಗೊತ್ತಾಯ್ತು. ಅದು ಆದರೂ ಯಾಕೆ ಆ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾಯ್ತು ಅಂದರೆ, ನೋಡಿ 2 ವರ್ಷ ಆಯಿತು ಅವರು ದರ್ಶನ್ ಅವರು ಜೈಲಿಗೆ ಹೋಗಿ. ಯಾವುದೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇನ್ನೂ ಆರೋಪಿ ಸ್ಥಾನದಲ್ಲಿದ್ದಾರೆ. ಅವರೇ ಮಾಡಿದ್ದು ಅಂತ ಪ್ರೂವ್ ಆಗಿಲ್ಲ ಅದು. ಸೊ ಆ ಒಬ್ಬ ಆರೋಪಿನ ಒಂದು ಬೇಲ್ ಕೂಡ ಕೊಡದೆ 2 ವರ್ಷ ಜೈಲಲ್ಲಿ ಇಟ್ಕೊಳ್ಳೋಂಥದ್ದು ಏನಿದೆ? ಅದು ಕಠಿಣ ಶಿಕ್ಷೆ. ಯಾರನ್ನೂ ಸರಿಯಾಗಿ ಭೇಟಿಯಾಗಿ ಹೋಗಿಲ್ಲ, ಚಿಕ್ಕ ಪುಟ್ಟ ಸವಲತ್ತುಗಳು ಕೊಡೋ ಹಾಗಿಲ್ಲ. ಇದೆಲ್ಲ ನೋಡಿದಾಗ ಮೊನ್ನೆ ಕೋರ್ಟಿಗೆ ಬಂದಾಗ ಮೀಡಿಯಾದಲ್ಲಿ ನೋಡಿದೆ, ಅವ್ರ ಪರಿಸ್ಥಿತಿ ನೋಡಿ ನಿಜಕ್ಕೂ ದುಃಖ ಅನ್ನಿಸ್ತು. ಭಾಳ ನೋವಾಯಿತು. ಯಾಕಂದ್ರೆ ಅಂಥ ಒಬ್ಬ ಅತ್ಯಂತ ಹೆಚ್ಚಿನ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ನಟ ಇವತ್ತು ಜೈಲಿಗೆ ಬಂದಾಗ ಅವರ ಪರಿಸ್ಥಿತಿ, ಅವರ ಮುಖ ಭಾವನೆ ನೋಡಿದಾಗ ಮನುಷ್ಯನ ಜೀವನ ಇಷ್ಟೇನಾ. ಯಾಕೆ ನಾವು ಭಾವನೆಗಳನ್ನ ಹಂಚ್ಕೊಳಕ್ಕೆ ಹೋಗ್ತಾ ಇಲ್ಲ? ಅವ್ರು ಮಾಡಿದ್ದು ತಪ್ಪೋ ನಿಜಾನೋ ಆ ಭಗವಂತನಿಗೆ ಗೊತ್ತು. ಅದು ನಾವು ನೋಡಿಲ್ಲ, ಯಾರೂ ನೋಡಿಲ್ಲ. ಸಾಂದರ್ಭಿಕ ಸಾಕ್ಷಿಗಳನ್ನು ಪೊಲೀಸ್ನವರು ಕಲೆ ಹಾಕಿ ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಅವ್ರದ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಸೊ ಪ್ರಪಂಚದಲ್ಲಿ ಯಾವುದು ಕೊಲೆಗಳೇ ಆಗಿಲ್ವಾ? ಎಷ್ಟೆಲ್ಲ ಕೊಲೆಗಳನ್ನ ಮಾಡಿ ಕಣ್ಣಾರೆ ಕಂಡಿದ್ದು, ಕತ್ತಿ ಮಚ್ಚು ಎಲ್ಲ ಎಷ್ಟೊಂದು ಅವರೆಲ್ಲ ಆರಾಮಾಗಿ ಬೇಲ್ ತೊಗೊಂಡು ಓಡಾಡ್ಕೊಂಡಿದ್ದಾರೆ. ಅಂದರೆ ಇವ್ರಿಗೆ ನಾನು ಇದನ್ನು ಕೊಡಿ ಅಂತ ಹೇಳ್ತಾ ಇಲ್ಲ. ಅದು ಯಾಕೆ ಅಂತ ಒಂದು ದ್ವಂದ್ವ ನೀತಿ ಯಾಕೆ ಅಂತ. ಈಗ ಒಂದು ಕೊಲೆ ಆಗಿದೆ, ಆ ಕೊಲೆನ ಬಹುಶಃ ಯಾರು ತುಂಬಿಕೊಡೋಕೆ ಸಾಧ್ಯನೇ ಇಲ್ಲ. ಜೀವಕ್ಕೆ ಜೀವಕ್ಕೆ ಪ್ರಾಣ ಕೊಡೋಕೆ ಸಾಧ್ಯ ಇಲ್ಲ. ಆ ರೇಣುಕಾ ಸ್ವಾಮಿ ಅವ್ರ ಮನೆಯವರಿಗೆ ಆ ದುಃಖನ ನಾವು ಭರ್ಸೋಕ್ಕೂ ಸಾಧ್ಯ ಇಲ್ಲ. ಅದೆಲ್ಲ ಒಂದು ಕಡೆ ಇಡೋಣ. ಈಗ ಎಷ್ಟೊಂದು ಕೊಲೆಗಳು ಮಾಡಿರ್ತಾರೆ, ಅವರೆಲ್ಲ ಆರಾಮಾಗಿ ಬೇಲ್ ಮೇಲೆ ಓಡಾಡ್ಕೊಂಡಿದ್ದಾರೆ. ಸೊ ಇವರು ಆರೋಪಿ ಸ್ಥಾನದಲ್ಲಿದ್ದಾರೆ. ಆದರೂ ಕೂಡ ಯಾಕೆ ಇಷ್ಟೊಂದು ಅವ್ರಿಗೆ ಕಠಿಣ ಶಿಕ್ಷೆನ ವಿಧಿಸಿದ್ದಾರೆ ಅನ್ನೋದು ಭಗವಂತನಿಗೆ ಗೊತ್ತು. ಹಾಗಾಗಿ ಅದೆಲ್ಲ ನೋಡಿದಾಗ ಅವರ ಒಂದು ನಡ್ಕೊಂಬಂದಿದ್ದ ರೀತಿ ಇರ್ಬೋದು, ಅವ್ರ ಜೈಲಲ್ಲಿ ಅವರು ಒಂದು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಹಾಸಿಗೆ ದಿಂಬಿಗೋಸ್ಕರ ಒಂದು ಹಾಸಿಗೆ ದಿಂಬಿಗೋಸ್ಕರ ಪರಿತಪಿಸುವಂಥದ್ದು. ಆಮೇಲೆ ಒಂದು ಟಾಯ್ಲೆಟ್ ಚೇರ್ ಬೇಕು ಅಂದಾಗ ಅದನ್ನು ಪರ್ಮಿಷನ್ ತೊಗೊಂಡು ಕೊಡುವಂಥದ್ದು. ಮನುಷ್ಯನಿಗೆ ಇಷ್ಟೇನಾ? ಇದೆಲ್ಲವನ್ನ ಗೊತ್ತಿದ್ದು ನೋಡಿದ್ರು ಕೂಡ ನಮ್ಮ ಇಂಡಸ್ಟ್ರಿಯವರಾಗಲಿ, ಬೇರೆ ಯಾರೇ ಆಗಲಿ, ಅವ್ರ ಜೊತೆ ಪಾತ್ರಗಳನ್ನ ಮಾಡಿದವರಾಗಲಿ, ಅವರ ಅಭಿಮಾನಿಗಳಾಗಲಿ, ಅವರ ನಿರ್ಮಾಪಕರುಗಳಾಗಲಿ, ಅವರಿಂದ ಡೈಲಿ ಸವಲತ್ತನ್ನು ಪಡ್ಕೊಳ್ತಾ ಇದ್ದವ್ರಂತ ಯಾಕೆ ಒಂದು ಅವರ ಭಾವನೆಗಳನ್ನ ವ್ಯಕ್ತಪಡಿಸೋಕ್ಕಾಗ್ತಾ ಇಲ್ಲ?
ನಾವೇನು ನ್ಯಾಯಾಂಗದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ನಾವು. ನ್ಯಾಯ ಹತ್ರ ಮನವಿ ಮಾಡ್ಕೋಬೋದು. ರಾಷ್ಟ್ರಪತಿಗಳಿಗೆ ಒಂದು ಗಲ್ ಶಿಕ್ಷೆ ಆದರೂ ಕೂಡ ಕ್ಷಮಾದಾನಕ್ಕೆ ಅರ್ಜಿ ಹಾಕುವಂಥ ಒಂದು ಸವಲತ್ತು ನಮ್ಮ ಸಂವಿಧಾನ ಕೊಟ್ಟಿದೆ. ಅದೇ ಸಂವಿಧಾನ ಚೌಕಟ್ಟಿನಲ್ಲಿ ನಾವೆಲ್ಲ ಏನೆಲ್ಲ ಮಾಡ್ಬೋದು, ನಮ್ಮ ಇಂಡಸ್ಟ್ರಿ ಏನು ಮಾಡ್ಬೋದು, ಅವರ ಅಭಿಮಾನಿಗಳು ಏನು ಮಾಡ್ಬೋದು ಕಾನೂನು ಚೌಕಟ್ಟಲ್ಲಿ. ಸೊ ಅದು ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ನಮ್ಮವ್ರ ಹತ್ರ? ಈ ರೀತಿ ಒಂದು ಅವಕಾಶ ಇದೆ. ಈಗ ಮನವಿ ಮಾಡಿಕೊಂಡು ಪೆರೋಲ್ ಮುಖಾಂತರ ನಮ್ಮ ಇಂಡಸ್ಟ್ರಿಗೆ ಒಂದಿಷ್ಟು ಸಿನಿಮಾಗಳು ಬೇಕು, ಅದಕ್ಕಾದ್ರೂ ಅವಕಾಶ ಮಾಡ್ಕೊಂಡು ಈ ಥರದ್ದೆಲ್ಲ ಅವಕಾಶಗಳು ಇದೆ ಅನ್ಸುತ್ತೆ ಕಾನೂನು. ಅದು ಯಾಕೆ ಅದಕ್ಕೆ ನೋವಾಗ್ತಾ ಇರೋದು. ನಿನ್ನ ದೊಡ್ಡ ದೊಡ್ಡ ನಿರ್ಮಾಪಕರಿದ್ದಾರೆ, ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಇದ್ದಾರೆ, ಅವ್ರವ್ರದ್ದೇ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅವರಿದ್ದಾಗ ಜೊತೆಲಿದ್ದಾಗ ಬಹುಶಃ ದರ್ಶನ್ ನಿಮಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅನ್ನೋ ಸ್ನೇಹಿತರು ಇದ್ರು ಅಂತ ಕಾಣಿಸುತ್ತೆ. ಇವಾಗ ಪ್ರಾಣ ಕೊಡೋದು ಬೇಡ, ಅವರು ಅಟ್ಲೀಸ್ಟ್ ಒಂದು ಈ ಥರ ಒಂದು ನ್ಯಾಯಾಂಗದ ಥರ ಭಾವನೆಗಳನ್ನ ವ್ಯಕ್ತಪಡಿಸಿ ನ್ಯಾಯಾಂಗದ ಮೇಲೆ ಒತ್ತಡ ಹಾಕಿ ನ್ಯಾಯಾಂಗದ ಮೇಲೆ ಮನವಿ ಮಾಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ಕಾಡಿ ಬೇಡಿನಾದ್ರೂ ಅವ್ರನ್ನ ಹೊರಗಡೆ ತರ್ಬೋದಲ್ಲ. ಈಗ ಆಗಬಾರ್ದಾಗಿತ್ತು ಒಂದು ಇನ್ಸಿಡೆಂಟು, ಹೇಗೋ ಆಗೋಯ್ತು, ಯಾರೋ ಮಾಡಿದ್ರು, ಬಟ್ ಅವ್ರ ಹೆಸರು ತಳಕ ಹಾಕ್ಕೊಂಡಿದೆ. ಸಾಂದರ್ಭಿಕ ಸಾಕ್ಷಿಗಳೇನಿದೆ ನಮಗೆ ಗೊತ್ತಿಲ್ಲ. ಸೊ ಈಗ ಆಗಿದ್ದಾಗತ್ತು ರೇಣುಕಾಸ್ವಾಮಿನಿಗೆ ಬರಲ್ಲ, ಇವರಿಗೆ 100 ವರ್ಷ ಶಿಕ್ಷೆ ಕೊಟ್ಟರು ರೇಖಣಿಸ್ ಬರ್ತಾರ ವಾಪಸ್ಸು? ಬರಲ್ಲ. ಸೊ ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಕಾನೂನು ಕೇಳೋದು ಸಾಕ್ಷಿಗಳು ಅಥವಾ ಮಾಡಿದಾರೋ ಇಲ್ವೋ ಅನ್ನೋದಕ್ಕೆ ಸಾಕ್ಷಿಗಳು ಕೇಳುತ್ತೆ. ಮಾನವೀಯತೆಯಿಂದ ಬೇಡಿ ಕೇಳೋದ್ರಿಂದ, ಮನವಿ ಮಾಡ್ಕೊಳ್ಳೋದ್ರಿಂದ ಕೇಸ್ಗೆ ಏನಾದರೂ ಇದು ಬರುತ್ತೆ ಅಂತ ಅಂದ್ಕೋತೀರಾ? ಸರ್, ನಮ್ಮ ಸಂವಿಧಾನದಲ್ಲೇ ಅದಕ್ಕೆಲ್ಲ ಅವಕಾಶಗಳಿದೆ. ಮಾಡಿರೋ ತಪ್ಪನ್ನ ಒಂದು ಅದ್ರ ಏನಂತಾರೆ ಅದಕ್ಕೆ ಕ್ಷಮೆಯನ್ನು ಕೇಳುವಂಥದ್ದು, ಮತ್ತು ನಮ್ಮ ಒಂದು ಕ್ಷಮಾ ಅರ್ಜಿಯನ್ನು ಹಾಕುವಂಥದ್ದು ಎಲ್ಲವೂ ಇದೆ. ಬಟ್ ಅದನ್ನ ಯಾಕೆ ಇಂಡಸ್ಟ್ರಿ ಅವ್ರು ಮಾಡೋಕ್ಕಾಗಲ್ಲ ಪಾಪ. ಅವ್ರು ಮಾಡಿದ್ರೆ ಮತ್ತು ಅವ್ರ ಮನೆಯವ್ರು ಮಾಡಿದ್ರೆ ಸ್ವಾರ್ಥ ಅನಿಸ್ತದೆ. ಸೊ ನಾವು ಈಗ ಇಂಡಸ್ಟ್ರಿಯವರು ಇಷ್ಟು ಜನಕ್ಕೆ ಬೇಕಾದಂಥ ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ ಈಗ ಅವರು ಕೊರತೆ ಕಾಣ್ತಾ ಇದೆ. ಯಾವ ಸಿನಿಮಾಗಳು ಓಡ್ತಾ ಇಲ್ಲ, ಬಂದಿದ್ದೊಂದೆರಡು ಸಿನಿಮಾಗಳು ನಿಲ್ತಾ ಇಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ನಿಲ್ತಾ ಇಲ್ಲ. ಇವರ ಒಂದು ಸಿನಿಮಾ ಅಂತ ಜನಗಳ ಕ್ರೇಜ್ ಇದೆ. ಇನ್ನು ಇಂಡಸ್ಟ್ರಿಗೋಸ್ಕರನಾದ್ರೂ ಅವರು ಅವಶ್ಯಕತೆ ತುಂಬ ಇದೆ. ಯಾಕಂದರೆ ಒಂದು ಸಿನಿಮಾ ದರ್ಶನ್ ಅವ್ರ ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂದರೆ 100 ಕುಟುಂಬಗಳು ಅವರಿಂದ ಜೀವನ ಕಂಡುಕೊಳ್ತಾರೆ. ಸೊ ಯಾಕೆ ಇದೊಂದು ನಮ್ಮ ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಯಾಕೆ ಅದು ಮನಸ್ಸು ಮಾಡ್ತಾ ಇಲ್ಲ ಅಂತ ಒಂದು ನೋವಾಯಿತು. ಹಾಗಾಗಿ ಸುಮ್ಮನೆ ಎಲ್ಲೋ ಕೂತಿದ್ದೆ, ಒಂದು ವಿಡಿಯೋ ಮಾಡ್ಬೇಕು ಅನ್ನಿಸ್ತು, ಮಾಡಿದೆ ಅಷ್ಟೇ. ಸರ್, ಅಂದರೆ ಅವ್ರ ಜೊತೆ ಈಗ ನೀವು ಮಾಡ್ತಿದ್ದೀರಾ ಅಂದರೆ ಆಲ್ಮೋಸ್ಟ್ ನೀವು ಆ ರೀತಿ ಒಂದು ಭಾವನೆ ವ್ಯಕ್ತಪಡಿಸಿದ್ದೀರಾ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ನೆನಪಾಗಿರ್ತಾರೆ. ಅಂದರೆ ನಿಮ್ಮ ಜೊತೆ ಯಾವುದಾದ್ರೂ ಒಂದು ಶೂಟಿಂಗಲ್ಲಿ ಭಾಗವಹಿಸಿದ್ದು, ಅಥವಾ ಎಲ್ಲರೂ ಒಂದು ಕಡೆ ನಿಮಗೆ ಏನಾದರೂ ಒಂದು ಒಳ್ಳೆ ರೀತಿ ನೀವು ಮಾತಾಡ್ಸಿದ್ದಂಥ ವಿಚಾರ ಆಗಿರ್ಬೋದು, ಅಥವಾ ಹೆಲ್ಪ್ ಮಾಡಿರ್ಬೋದು, ಏನೇ ಇರಲಿ, ಆ ಥರದ್ದು ಏನಾದರೂ ಹಂಚ್ಕೋಬೋದಾ? ಖಂಡಿತ ಸರ್. ಅವ್ರ ಜೊತೆ ಅತಿ ಹೆಚ್ಚು ಸಿನಿಮಾ 13 ಸಿನಿಮಾ ಅವರೊಟ್ಟಿಗೆ ಮಾಡಿದ್ದೀನಿ. 13 ಸಿನಿಮಾಗಳು ಪ್ರತಿಯೊಬ್ಬರಿಗೂ ಗೊತ್ತು. ಅವರು ಸಿನಿಮಾದಲ್ಲಿ ಮಾಡ್ದಂಗೆ ಪಬ್ಲಿಕ್ಕಲ್ಲೂ ಅವರು ಎರಡೂ ಕಡೆ ಒಂದೇ ಥರ ಇದ್ರು. ಸಿನಿಮಾದಲ್ಲಿ ಯಾವ ಥರ ಹೀರೋಯಿಸಮ್ ತೋರಿಸ್ತಾ ಇದ್ರು, ಮತ್ತು ಯಾವ ಥರ ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ರು, ಅದೇ ಥರ ಪಬ್ಲಿಕ್ಕಲ್ಲೂ ಮಾಡ್ತಾಯಿದ್ರು. ಅವರ ಪ್ರೊಡಕ್ಷನ್ ನಾನು ನೋಡಿದ್ರೆ ಸುಮಾರು ಒಂದು 2-3 ಪ್ರೊಡಕ್ಷನ್ ಹುಡುಗರಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಅದು ಯಾರಿಗೂ ಪಬ್ಲಿಕ್ ಮಾಡ್ತಾ ಇರಲಿಲ್ಲ. ಇತ್ತೀಚೆಗೆ ಕೆಲವು ನೋಡ್ತೀನಿ ನಟರುಗಳು ಒಂದು 100 ರೂಪಾಯಿ 200 ರೂಪಾಯಿ